ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ವಿಶೇಷವಾದ ಈ ಭಾನುವಾರದ ದಿನದಲ್ಲಿ ಆನ್ಲೈನ್ ಸರ್ವಿಸ್ ಮುಖಾಂತರ ನಿಮ್ಮೆಲ್ಲರೊಟ್ಟಿಗೆ ವಾಕ್ಯ ಹಂಚಿಕೊಳ್ಳುವುದು, ಎಲ್ಲರೂ ನಾವು ಸೇರಿ ದೇವರನ್ನು ಆರಾಧಿಸುವುದು, ಅವರ ಪ್ರಸನ್ನತೆಯನ್ನು ಅನುಭವಿಸುವುದು ದೇವರ ಕೃಪೆ. ಹಾಲೆಲೂಯಾ. ಅವೆಲ್ಲ ಪ್ರಾರ್ಥನೆ ಮುಖಾಂತರ ಕೊಟ್ಟು ಪ್ರಾರಂಭಿಸೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ, ಮಹಾಪರಿಶುದ್ಧರಾದ ದೇವರೇ, ನಿನ್ನನ್ನೇ ಎದುರು ನೋಡ್ತಾ ಇದ್ದೀವಿ, ನಿನ್ನ ಪ್ರಸನ್ನತೆಯನ್ನು ಬಯಸ್ತಾ ಇದ್ದೀವಿ. ಆನ್ಲೈನ್ ಸರ್ವಿಸ್ ಮುಖಾಂತರ ನಿನ್ನ ಪ್ರಸನ್ನತೆಗೆ, ನಿನ್ನ ವಾಕ್ಯಕ್ಕೆ ಸಿದ್ಧವಾಗಿರುವ ಎಲ್ಲರ ಮೇಲೆಯೂ ನಿನ್ನ ಪರಿಶುದ್ಧಾತ್ಮ ಇಳಿದು ಬರಲಿ. ಪ್ರಾರಂಭದಿಂದ ಅಂತ್ಯದವರೆಗೂ ಕುಟುಂಬವನ್ನು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೀವಿ. ನಿನ್ನ ವಾಕ್ಯ ಈ ಕತ್ತಿಗಿಂತ ಅರಿತವಾಗಿದೆ, ಕಾರ್ಯ ಸಾಧಿಸುತ್ತೆ, ಸಜೀವವಾಗಿದೆ. ಆ ನಿನ್ನ ಪರಿಶುದ್ಧವಾದ ವಾಕ್ಯವನ್ನು ನಿನ್ನ ಪರಿಶುದ್ಧಾತ್ಮನ ಮುಖಾಂತರ ನಿನ್ನ ಮಕ್ಕಳಿಗಾಗಿ ನಮಗೆ ಅನುಗ್ರಹಿಸಬೇಕಂತ, ನಿನ್ನ ದಾಸರಾದ ನಮ್ಮನ್ನು ಮರೆಮಾಡಿ ನೀವು ಪ್ರಕಟಗೊಳ್ಳಬೇಕಂತ ಪ್ರಾರ್ಥಿಸ್ತೀವಿ. ನೀವು ಮಾತನಾಡಿ, ವಾಕ್ಯ ಕೇಳುವಾಗಲೇ ಒಬ್ಬೊಬ್ಬರ ಜೀವನದಲ್ಲಿ ಕರ್ತರಾಗಿ ದೇವರು ಕರಚಾಚಿ ವಾಕ್ಯವನ್ನು ಸೂಚಕ ಕಾರ್ಯಗಳ ಮುಖಾಂತರ ಸಾಕ್ಷಿ ಕೊಟ್ಟು ಬಲಪಡಿಸುವಂತೆ ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರಿಗೆ ವಾಕ್ಯ ಬಿಡುಗಡೆ ಉಂಟು ಮಾಡಲಿ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ಯೇಸು ಅವರು ಒಳ್ಳೆಯವರು. ಅವರು ನೆನ್ನೆಯಿಂದ ಹಾಗೆ ಇವತ್ತಿದ್ದ ಹಾಗೆ ನಿರಂತರ ಇರುವ ದೇವರಾಗಿದ್ದಾರೆ. ಎಲ್ಲ ಖುಷಿಯಾಗಿರಿ. ಎಲ್ಲ ಚಿಂತೆ ಭಾರವನ್ನು ದೇವರ ಮೇಲೆ ಹಾಕಿ ನಂಬಿಕೆಯಿಂದ ಅವರನ್ನು ಎದುರು ನೋಡಿ ಅವ್ರಿಗೆ ಊಹಿಗೆ ಮೀರಿದ ಅದ್ಭುತಗಳನ್ನು ಮಾಡೋದಕ್ಕೆ ಶಕ್ತರಾಗಿದ್ದಾರೆ. ಆಮೆನ್. ಈ ಸಮಯದಲ್ಲಿ ಇವತ್ತಿಗೆ ಒಂದು ಉನ್ನತವಾದ ವಾಕ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು 3 ಕಾರ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ನಮ್ಮ ಜೀವನಕ್ಕೆ ಫೌಂಡೇಶನ್ ಅನ್ನು ಹಾಕ್ತಾರೆ. ಹಲ್ಲೆಲೂಯಾ. ಸೊ ಈ 3 ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ, ಅವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವಿತವನ್ನು ಕಟ್ಕೊಳ್ಳೋದಕ್ಕೂ ನಮಗೆ ಪೂರ್ಣವಾಗಿ ದಾರಿ ತೋರಿಸುತ್ತೆ. ಮೊದಲನೇದಾಗಿ ಹೋಪ್ ಅಥವಾ ಎಕ್ಸ್ಪೆಕ್ಟೇಷನ್ ಆನ್ ಗಾಡ್. ಎರಡನೇದು ಸಂಪೂರ್ಣತೆ. ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲೂ ಆಶೀರ್ವದಿಸುವುದಕ್ಕೆ ಸಂಪೂರ್ಣತೆ ಉಳ್ಳವರು ಅಥವಾ ಪರಿಪೂರ್ಣರು ಆಗಿದ್ದಾರೆ. Amen. He is the God of all sufficiency. Amen. ಮೂರನೇದು ಖಾತ್ರಿ, ಅಂದ್ರೆ the God of perfect surety or the God of the perfect guarantee. Amen. ಅವರು ಒಂದು ಸಾರಿ ಮಾತು ಕೊಟ್ಟ ಮೇಲೆ ಆ ಮಾತು ಇಲ್ಲದಿರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ 3 ಅಂಶಗಳು ನಮ್ಮ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ಎಂಥ ಕಾರ್ಯ ಆದರೂ ಬೇಕಾದ್ರೂ ಜಯಿಸುವುದಕ್ಕೆ ನಮ್ಮನ್ನು ಮುನ್ನಡೆಸುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ, ನನ್ನನ್ನು ಬಲಪಡಿಸುವ ಆತನನ್ನಿದ್ದುಕೊಂಡು ನಾನೆಲ್ಲವನ್ನು ಮಾಡಲು ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಸೊ ನಾವು ಈ 3 ಅಂಶಗಳನ್ನ ಆಧಾರ ಮಾಡಿಕೊಂಡ್ರೆ ನಾವು ಪ್ರತಿಯೊಂದು ದಿನ ದೇವರಲ್ಲಿ ನಮ್ಮ ಜೀವಿತದ ಎಲ್ಲ ಹೋರಾಟಗಳಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯ. ದೇವರ ಮೇಲಿನ ನಂಬಿಕೆಯಿಂದಲೇ ನಮ್ಮ ಜೀವನದ ಎಲ್ಲ ಕಾರ್ಯದಲ್ಲಿ ನಿರಂತರವಾಗಿ ಓಟವನ್ನು ಓಡಿ ಗೆಲುವನ್ನು ಸಾಧಿಸುವುದಕ್ಕೆ ನಮಗೆ ಅವಕಾಶ ಸಿಕ್ಕುತ್ತೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡುವಾಗ ನಮಗೆ ದೇವರ ಮೇಲೆ ನಿರೀಕ್ಷೆ ಮತ್ತು ಎಲ್ಲದರಲ್ಲಿ ಎದುರು ನೋಟ ಇರೋದರಿಂದ ಅದು ಸುಳ್ಳಾಗುವುದೇ ಇಲ್ಲ. ದೇವರ ವಾಕ್ಯ ಹೇಳುತ್ತೆ, ಆತನನ್ನೇ ಎದುರು ನೋಡುವವರು ಪ್ರಕಾಶವನ್ನು ಹೊಂದುವರು, ಅವರ ಮುಖ ನಾಚಿಕೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋರು ಹೇಳಿ, ಒಂದು ವೇಳೆ ನೀವು ಮನುಷ್ಯನ ನಂಬಿ ಸೋತೋದ್ರೂ ಸೋತೋಗ್ಬೋದು, ಒಂದು ವೇಳೆ ಮನುಷ್ಯನ ಮೇಲೆ ನಿರೀಕ್ಷೆ ಇಟ್ಟು ನಿರಾಸೆ ಆಗ್ಬೋದು, ಆದರೆ ಆ ದೇವರ ಮೇಲೆ, ಯೇಸು ಕ್ರಿಸ್ತನ ಮೇಲೆ ನಿನ್ನ ನಂಬಿಕೆ ನಿರೀಕ್ಷೆ ಇರುವುದಾದರೆ, ಅವರಿಂದ ನಂಬಿ ಏನಾದರೂ ಎದುರು ನೋಡುವುದಾದರೆ ನೀನು ಆಶಾಭಂಗ ಪಡುವುದಕ್ಕೆ, ಸೋತೋಗುವುದಕ್ಕೆ, ಯಾವ ರೀತಿಯಲ್ಲೂ ನಿನ್ನ ನಿರೀಕ್ಷೆ ಹುಸಿಯಾಗೋದಕ್ಕೆ ಸಾಧ್ಯ ಇಲ್ಲ. ಅವರ ನಿರೀಕ್ಷೆಗೆ ಮೀರಿ ಕಾರ್ಯ ಮಾಡುವ ನಂಬಿಗಸ್ತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಹೇಳಿ, he is the God whom can be expected to work a miracle at any point of time in our life. ಆತನನ್ನ ಯಾವ ವಾತಾವರಣದಲ್ಲಿ ಬೇಕಾದರೂ ಅದ್ಭುತ ಮಾಡುವ ದೇವರಂತ, ಬಿಡುಗಡೆಯ ನಾಯಕರಂತ ನಾವು ನಿರೀಕ್ಷಿಸಬಹುದು. ಎಲ್ಲ ಸಮಯವನ್ನು, ವ್ಯಕ್ತಿಯನ್ನು, ವಾತಾವರಣವನ್ನು ಮೀರಿ ನಮ್ಮ ಜೀವನವನ್ನು ಆಶೀರ್ವದಿಸುವುದಕ್ಕೆ, ಬಿಡುಗಡೆಯನ್ನು ನಮಗೆ ಕೊಡುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆ ಮೊದಲನೇ ವಾಕ್ಯ ಓದೋಣ. ಲೂಕ 18:27 ನಾವು ಓದೋಣ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಎಲ್ಲ ಪಕ್ಕದಲ್ಲಿರೋರ್ಗೆ ಹೇಳಿ, ನಿನ್ನ ಲೈಫಲ್ಲಿ ನೀನು ದೇವರಲ್ಲಿ ಬೆಳಿಬೇಕಾದ್ರೆ ಮೊದಲು ನೀನು ಮನುಷ್ಯನಿಗೂ ದೇವರಿಗಿರೋ ವ್ಯತ್ಯಾಸವನ್ನು ಕಂಡುಕೋಬೇಕು. ಮನುಷ್ಯರ ಬಳಿಯಲ್ಲಿ ಹೋಗಿ ನಿಮ್ಮ ಕೈಯಲ್ಲಿ ಆಗದಿರೋ ಕಾರ್ಯ ದೇವರ ಕೈಯಲ್ಲೂ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ನಿಮ್ಮಲ್ಲಿದ್ದರೆ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಬರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಈ ವರ್ಷ ಹೇರಳ ಆಶೀರ್ವಾದದ ವರ್ಷವಾಗಿದೆ. ಈ ವರ್ಷದ ವಾಗ್ದಾನ ನೀವು ನೆರವೇರುವ
ಸತ್ಯವಾಗಿ ಕಾಣಬೇಕಂದ್ರೆ, ಅದನ್ನ ಹೊಂದಿ ಅನುಭವಿಸಬೇಕಂದ್ರೆ ನಿಮಗೆ ದೇವರಿಗೆ ಮನುಷ್ಯನಿಗಿರೋ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಗೊತ್ತಾಗಬೇಕು. ಅನೇಕ ಡಾಕ್ಟರ್ಸ್ ಹತ್ರ ನೀವು ಹೋಗಿ ಅವರು ನಿಮ್ಮ ರಿಪೋರ್ಟನ್ನೆಲ್ಲ ನೋಡಿ ನಿಮಗೆ ಈ ಕಾಯಿಲೆ ವಾಸಿ ಆಗಲ್ಲ, ಇದು ಬಹಳ ಕಠಿಣವಾದ ಕಾಯಿಲೆ, ಇದು ಮೇಲಾಗುವುದೇ ಇಲ್ಲ ಅಂತ ನಿಮಗೆ ರಿಪೋರ್ಟಲ್ಲಿ ಹೇಳಿರ್ಬೋದು. ಡಾಕ್ಟರ್ ದೇವರಲ್ಲ. ಡಾಕ್ಟರ್ ನಮ್ಮ ಥರ ಹಾಗೆ ಓದಿರ್ತಕ್ಕಂತಹ ಮನುಷ್ಯ, ಅವರ ತಿಳುವಳಿಕೆಗೆ ತಕ್ಕ ಹಾಗೆ ಇರೋದನ್ನು ಅವರು ಹೇಳಿದ್ದಾರೆ. ಆದರೆ ದೇವರು ಇಲ್ಲದನ್ನ ಇರುವುದಾಗಿ ಕರೆಯುವವರಾಗಿದ್ದಾರೆ. ಹಾಲೆಲೂಯಾ. ನಿಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳಲ್ಲಿ ನೀವು ತಪ್ಪೋವುದೆಲ್ಲಿ ಅಂದರೆ, ಮನುಷ್ಯ ನಿಮ್ಮ ಜೀವನದಲ್ಲಿ ಆಡಿರುವ ಮಾತು, ಕೊಟ್ಟಿರುವ ರಿಪೋರ್ಟು, ಕೊಟ್ಟಿರುವ ಅಭಿಪ್ರಾಯಗಳನ್ನು ಇಟ್ಕೊಂಡು ಅದೇ ಹೋಲಿಕೆಯಲ್ಲಿ ನೀವು ದೇವರನ್ನ ನೋಡಕ್ಕೆ ಹೋಗುವಾಗ ನೀವು ದೇವರ ಮೇಲೆ ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯಾ. ಒಂದು ವ್ಯಕ್ತಿ ಒಂದು ಮಗನನ್ನ ಮೂಗ ದೇವದಿಂದ ಬಾಧೆ ಪಡ್ತಾ ಇದ್ದಾರಂತ ಯೇಸು ಸ್ವಾಮಿ ಬಳಿಗೆ ಕರ್ಕೊಂಡು ಬರಕ್ಕೆ ಬರ್ತಾನೆ. ಅಲ್ಲಿ ಬಹಳ ಜನ ಇದ್ದ ನಿಮಿತ್ತ ಅವರ ಶಿಷ್ಯರ ಬಳಿಗೆ ಕರ್ಕೊಂಡು ಹೋಗುವಾಗ ಅವ್ರ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಅಲ್ಲಿ ಯೇಸು ಸ್ವಾಮಿ ಕೇಳ್ತಾರೆ, ಏನು ನಡೀತಾ ಇದೆ ಇಲ್ಲಿ, ಅಷ್ಟೊತ್ತಿಂದ ಏನು ಗುಸುಗುಸು ಮಾತಾಡ್ತಾ ಇದ್ದೀರಾ, ಅಲ್ಲಿ ಕರ್ಕೊಂಡು ಬನ್ನಿ ನನ್ನ ಹತ್ರಕ್ಕೆ. ಬರುವಾಗ ಆ ವ್ಯಕ್ತಿ ಹೇಳ್ತಾನೆ, ಏನಪ್ಪ ನಿನ್ನ ತೊಂದರೆ ಅಂದರೆ, ಇವನಿಗೆ ಹುಟ್ಟಿದಾಗಲಿಂದ ಈ ಮೂರ್ಛೆ ಕಾಯಿಲೆ ಇದೆ. ಇವನಿಗೆ ಈ ದೆವ್ವ ಏನು ಮಾಡ್ತಾ ಇದೆ, ಇವನು ಯಾವಾಗ ಬೆಂಕಿ ನೋಡಿದ್ರು, ನೀರು ನೋಡಿದ್ರು ಹಾರಿ ಅದರಲ್ಲಿ ಬೀಳ್ತಾನೆ, ಇವನು ಬಹಳವಾಗಿ ಗಾಯ ಪಡ್ತಾನೆ, ಅನೇಕ ಸಾರಿ ಸತ್ತೋಗಬೇಕಾಗಿತ್ತು, ನಾನು ಬಹಳ ಕಷ್ಟಪಟ್ಟು ಕಾಪಾಡಿಕೊಳ್ತಾ ಬರ್ತಾ ಇದ್ದೀನಿ, ಇವನು ಬಹಳ ಇಕ್ಕಟ್ಟಲ್ಲಿ ಇದ್ದಾನೆ. ಹಾಲೆಲೂಯಾ. ಸೊ ಅವನು ಹುಟ್ಟಿದಾಗಲಿಂದ ಕಾಯಿಲೆ ಇರೋದ್ರಿಂದ ಅವನಿಗೆ ಯಾರ್ಯಾರು ಪರಿಚಯ ಇದ್ದಾರೋ ಎಲ್ಲ ವ್ಯಕ್ತಿಗಳನ್ನ ಭೇಟಿ ಮಾಡಿಬಿಟ್ಟಿದ್ದಾನೆ. ಅವನು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿದ್ದಾನೆ. ಆದರೆ ಯಾರ ಕೈಲೂ ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ವಿಪರ್ಯಾಸ ಅಂದರೆ ದೇವರ ಜೊತೆ ಸೇವೆ ಮಾಡ್ತಾ ಇದ್ದಂಥ ಅವರ ಶಿಷ್ಯರ ಕೈಲಿ ಕೂಡ ನಂಬಿಕೆ ಮಾಡ ಅದನ್ನು ಸ್ವಸ್ಥಪಡಿಸೋದಕ್ಕೆ ಆಗಲಿಲ್ಲ. ಈಗ ಅದಕ್ಕೆ ಅವನೊಂದು ಪ್ರಶ್ನೆ ಕೇಳ್ತಾನೆ ಸ್ವಾಮಿಯಿಂದ, ನಾನು ನಿನ್ನ ಶಿಷ್ಯರ ಬಳಿಗೆ ಬಂದೆ, ಅವ್ರ ಹತ್ರ ನನ್ನ ಸಮಸ್ಯೆಯನ್ನು ಹೇಳಿದೆ, ಅವ್ರ ಕೈಲಿ ಇದನ್ನು ಸಾಲ್ವ್ ಮಾಡೋಕ್ಕೆ ಆಗಲಿಲ್ಲ. ಒಂದು ವೇಳೆ ನಿನ್ನ ಕೈಲಿ ಏನಾದರೂ ಆಗುವಾಗಿದ್ದರೆ ನೀನು ಒಂದು ಅದ್ಭುತ ಮಾಡು. ಅದಕ್ಕೆ ದೇವರು ಹೇಳ್ತಾರೆ, ನನ್ನ ಕೈಲಿ ಆಗುವಾಗಿದ್ದರೆ ಅನ್ನೋಂಥ ನೀನೇನು ಹೇಳ್ತೀಯೋ, ನನ್ನ ಕೈಲಿ ಎಲ್ಲವೂ ಸಾಧ್ಯ. ಅದಕ್ಕೆ ಅರ್ಥ ಏನು, ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ಪಕ್ಕದಲ್ಲಿರೋರಿಗೆ ಹೇಳಿ, ನಿನಗೆ ದೇವರಿಗೂ ಮನುಷ್ಯನಿಗೂ ವ್ಯತ್ಯಾಸ ಗೊತ್ತಾಗಬೇಕು. ಮನುಷ್ಯನ ಬಾಯಲ್ಲಿ ಎಷ್ಟು ಆಗಲ್ಲ ಅಂತ ಬಂದರೂ ದೇವರ ಬಾಯಲ್ಲಿ ಆಗಲ್ಲ ಅಂತ ಬರೋವರೆಗೂ ನಾವು ಯಾವುದನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕೈಲಿ ಆಗದೆ ಇರೋದೆಲ್ಲ ನಾವು ನಂಬಿರೋ ದೇವರ ಕೈಲಿ ಆಗುತ್ತೆ. ಎಲ್ಲ ನಂಬಿಕೆ ಇರೋರು ಮಾತ್ರ ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ರೋಮಾಪುರದವರು 15:13 ನಾವು ಓದೋಣ. ನಿರೀಕ್ಷೆಯ ಮೂಲನಾದ ದೇವರು, ನಿರೀಕ್ಷೆಯ ಮೂಲವೇ ದೇವರು, ನಂಬಿಕೆಯನ್ನುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತ ಅನುಗ್ರಹಿಸಲಿ. ಹಾಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ನೀವು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರೋ ಕಾರ್ಯ ಏನಂದ್ರೆ, ನಿಮಗೆ ನಿರೀಕ್ಷೆ ಮೂಲ ದೇವರು. ಎಲ್ಲ ಪುಟದಲ್ಲಿರೋರಿಗೆ ಹೇಳಿ, ಯಾರು ನಿಮ್ಮ ಲೈಫಲ್ಲಿ ಏನು ಹೇಳಿದ್ರು, ನಿನಗೊಂದು ಕೆಲಸ ಸಿಗಬೇಕು, ನಿನಗೆ ಒಂದು ಉನ್ನತವಾಗಿ ಆರೋಗ್ಯ ಸರಿಯಾಗಬೇಕು, ನಿನ್ನ ಕಾಯಿಲೆ ಗುಣ ಆಗಬೇಕು, ನಿನ್ನ ಸಾಲ ತೆರಬೇಕು, ನಿನ್ನೆಲ್ಲ ಪ್ರಾಬ್ಲಮ್ ಏನಿದ್ರು ಅದು ಸಾಲ್ವ್ ಆಗಬೇಕಂದ್ರೆ ಆ ಸೊಲ್ಯೂಷನ್ ಯೇಸುವಲ್ಲಿದೆ. ಹಾಲೆಲೂಯಾ. ನಿನ್ನ ನಂಬಿಕೆ, ನಿರೀಕ್ಷೆ ಎಲ್ಲಿಂದಾದ್ರೂ ನಿನಗೆ ದುಡ್ಡು ಬರೋಕ್ಕೆ ಸಾಧ್ಯ ಅಂದರೆ, ಎಲ್ಲಿಂದಾದ್ರೂ ಆರೋಗ್ಯ ಬರೋಕ್ಕೆ ಸಾಧ್ಯ ಅಂದರೆ, ಎಲ್ಲಿಂದಾದ್ರೂ ನಿನ್ನ ಇಕ್ಕಟ್ಟಲ್ಲಿ ಸಹಾಯ ಬರುತ್ತಂದ್ರೆ ಅದು ಒಬ್ಬರಿಂದ ಮಾತ್ರ, ಅದು ದೇವರಿಂದ. ಆಮೆನ್. ಅವ್ರನ್ನ ಮಾತ್ರ ನೀವು ನಿರೀಕ್ಷಿಸಬೇಕು. ನಿಮ್ಮ ನಿರೀಕ್ಷೆಯ ಮೂಲ ಯೇಸು. ಎಲ್ಲ ಪುಟದಲ್ಲಿರೋರು ನೋಡಿ ಚೆನ್ನಾಗಿ ಹೇಳಿ, ನಿನ್ನ ನಿರೀಕ್ಷೆ ದೇವರ ಮೇಲೆ ಮಾತ್ರ ಇಡು. ಆ ನಿರೀಕ್ಷೆಯ ಮೂಲ, ಬೇಸ್, ಫೌಂಡೇಶನ್, ಆ ನಿರೀಕ್ಷೆಯ ಎಲ್ಲ ಆಧಾರ, ಅದಕ್ಕಿರೋ ಒಂದೇ ಒಂದು ಸ್ಥಳ ಯೇಸು. ನನ್ನ ಕಣ್ಣುಗಳನ್ನೆತ್ತಿ ನಾನು ಪರ್ವತಗಳ ಕಡೆಗೆ ನೋಡುವೆನು, ನನ್ನ ಸಹಾಯ ಯಾರಿಂದ ಬರುತ್ತೆ, ಭೂ ಪರಲೋಕಗಳನ್ನು ಸೃಷ್ಟಿ ಮಾಡಿರುವ ಯೆಹೋವನಿಂದಲೇ ಬರುತ್ತೆ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ನಾನು ಯಾರನ್ನ ನಂಬಿ ಜೀವಿಸಲ್ಲ, ಯೇಸುವನ್ನು ನಂಬಿ ಜೀವಿಸ್ತೀನಿ. ಏನು ನನ್ನ ಜೀವನದಲ್ಲಿ ಇಲ್ಲ ಅಂದ್ರೆ ಕೂಡ ನನ್ನ ನಿರೀಕ್ಷೆ ಯೇಸು ಮೇಲಿದೆ, ಅದೇವತ್ತಿಗೂ ಸುಳ್ಳಾಗಿ ಹೋಗೋದೇ ಇಲ್ಲ. ಆಮೆನ್. ಆ ವಾಕ್ಯ ಹೇಳಿದೆ, ಏನಾಗುತ್ತಂತೆ, ನಾವು ದೇವರ ಮೇಲೆ ನಂಬಿಕೆ ಇಟ್ಟಾಗ, ನಾವು ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಎಲ್ಲ ಪದಗಳಲ್ಲಿ ಇದೊಂಥರ ಕೆಲಸಕ್ಕೆ ಸೇರ್ಕೊಂಡಂಗೆ.
ಯೇಸು ಮೇಲೆ ನಂಬಿಕೆ ಇಡೋದು ಏನು ಗೊತ್ತಾ, ಒಂಥರ ಗೌರ್ಮೆಂಟ್ ಡ್ಯೂಟಿಗೆ ಸೇರ್ಕೊಂಡಂಗೆ. ಯಾವ ಥರ ಫಸ್ಟ್ ಕೆಲಸಕ್ಕೆ ಹೋಗಿ ಸೇರ್ಕೊಳ್ತಾನೆ, ಅವರೊಂದು ಕಾನ್ಸ್ಟೇಬಲ್ ಆಗಿರುತ್ತೆ, ಒಂದು ಯಾವ್ದಾದ್ರು ಒಂದು ಪೋಸ್ಟಲ್ಲಿ ಒಂದು ನಾರ್ಮಲ್ ಎಂಪ್ಲಾಯ್ ಆಗಿ ಸೇರಿಕೊಂಡು ಆಮೇಲೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಆಮೇಲೆ ಫಸ್ಟ್ ಡಿವಿಷನ್ಗೆ ಹೋಗಿ ಆಮೇಲೆ ಹಾಗೆ ಮ್ಯಾನೇಜರ್ ಆಗಿ ಆಮೇಲೆ ಹಾಗೆ ಸೀನಿಯರ್ ಮ್ಯಾನೇಜರು, ಚೀಫ್ ಮ್ಯಾನೇಜರು, ಡೆಪ್ಯೂಟಿ ಜನರಲ್ ಮ್ಯಾನೇಜರು, MD, ಹಿಂಗೆ ಅವ್ನ ಲೈಫಲ್ಲಿ ಪ್ರಮೋಷನ್ ಹೇಗೆ ಬರುತ್ತೋ ಬೈಬಲ್ ವಾಕ್ಯ ಹೇಳ್ತಾ ಇದೆ, ನೀನು ಮೊದಲೇ ಟಾಪ್ ಲೆವೆಲ್ ನಂಬಿಕೆ ಇಡೋದಕ್ಕೆ ಸಾಧ್ಯ ಇಲ್ಲ, ದೊಡ್ಡ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೊದಲು ನಿರೀಕ್ಷೆ ಸ್ಟಾರ್ಟ್ ಆಗೋದು ದೇವರಿಗೆ. ನಿನಗೆ ಏನಿಲ್ವೋ ಅದು ದೇವರು ಮಾಡ್ತಾರೆ ಅನ್ನುವ ನಿರೀಕ್ಷೆ ಯೇಸುವೆ ಈ ವಾರದಲ್ಲಿಯೇ ನಮ್ಮೊಂದು ಅದ್ಭುತ ನಿಮ್ಮಿಂದ ನಡೆಯುತ್ತೆ, ಈ ವಾರದಲ್ಲೇ ಒಂದು ಅದ್ಭುತವಾದ ಕಾರ್ಯ ನಿಮ್ಮ ಜೀವನದಲ್ಲಿ ನೀವು ಮಾಡ್ತೀರಾ. ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಮನುಷ್ಯ ಹೇಳ್ತಾನೋ ಅದನ್ನು ನಡೆಯೋಕ್ಕೆ ಸಾಧ್ಯ ಅಂತ ನೀವು ನಿರೂಪಿಸ್ತೀರಾ ಅಂತ ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಿಮ್ಮ ನಿರೀಕ್ಷೆ ದೇವರ ಮೇಲೆ ಇಡುವಾಗ ಅಲ್ಲಿ ಬೈಬಲ್ ವಾಕ್ಯ ಹೇಳ್ತದೆ, ಫಸ್ಟು ನನ್ನ ನಿರೀಕ್ಷೆಯ ಮೂಲನಾದ ದೇವರಲ್ಲಿ ನಂಬಿದ್ರೆ ಆ ನಂಬಿಕೆಯಿಂದ ನಿಮ್ಗೆ ಏನ್ ಬರುತ್ತಂತೆ, ಸಂತೋಷ, ಮನಃಶಾಂತಿ ನಿಮ್ಮ ಒಳಗಡೆ ಬರುತ್ತೆ. ಫಸ್ಟ್ ನೀವು ಇರೋ ವಾತಾವರಣದಲ್ಲಿ ಸೆಟ್ಲ್ ಆಗ್ತೀರಾ. ಫಸ್ಟ್ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಸಂತೋಷ, ಒಂದು ಎಲ್ಲ ವಾತಾವರಣ ಗಲಿಬಿಲಿಯಿಂದ ಈಚೆ ತಂದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ದೇವರು ಕೊಡ್ತಾರೆ. ಅದು ಬಂದ ಮೇಲೆ ಬೈಬಲ್ ವಾಕ್ಯ ಹೇಳುತ್ತೆ, ಅವಾಗ ನಿಮಗೆ ಪರಿಪೂರ್ಣವಾಗಿ ದೇವರು ದಯಪಾಲಿಸುವ ಪವಿತ್ರಾತ್ಮನಿಂದ ಬಲಗುಡಿದವರಾಗಿ ನೀವು ಏನಾಗ್ತೀರಾ, ನಿರೀಕ್ಷೆಯಲ್ಲಿ ಇನ್ನೂ ಅಭಿವೃದ್ಧಿಯನ್ನು ಹೊಂದುವಂತೆ ದೇವರು ನಿಮ್ಮನ್ನು ಅನುಗ್ರಹಿಸ್ತಾರೆ. ಅಂದ್ರೆ ಬೇರೆ ಬೇರೆ ಲೆವೆಲ್ ಆಫ್ ನಿರೀಕ್ಷೆ ಇದೆ. ಕೆಲವ್ರ ನಿರೀಕ್ಷೆ 10 ರೂಪಾಯಿ, ಕೆಲವ್ರ ನಿರೀಕ್ಷೆ 10,000, ಕೆಲವ್ರ ನಿರೀಕ್ಷೆ 10 ಲಕ್ಷ, ಕೆಲವ್ರ ನಿರೀಕ್ಷೆ 10 ಕೋಟಿ. ಈಗ ನಾವು ಯೇಸುವಲ್ಲಿ ನಂಬಿಕೆ ಇಟ್ಟಿದ್ದೀವಿ, ನಮಗೆ 7 ಕೋಟಿ ಆತ್ಮ ದೇವರು ಕೊಡ್ತಾರೆ. ನಮಗೆ ದೇವರಲ್ಲಿ ನಂಬಿಕೆ ಇದೆ, ಓ ಈ ಪ್ರಪಂಚನೇ ದೇವರಿಗೆ ಸ್ವಂತ ಆಗುತ್ತೆ. ಇನ್ನೊಂದು ಕಡೆ ನಂಬಿಕೆ ಇದೆ, ಓ ಎಷ್ಟು ಎಂಥ ಕಾಯಿಲೆ ಇರೋರು ಬಂದರೂ ದೇವರಲ್ಲಿ ವಾಸಿ ಆಗುತ್ತೆ. ನಿಮ್ಮ ಲೆವೆಲ್ ಆಫ್ ಹೋಪ್ ಏನಿದೆ ಅದು ನಿಮ್ಮ ಲೆವೆಲ್ ಆಫ್ ಸಕ್ಸಸ್ ಆಗಿ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಯುವರ್ ಲೆವೆಲ್ ಆಫ್ ಹೋಪ್ ಅಂಡ್ ಫೇತ್ ಈಸ್ ದ ಲೆವೆಲ್ ಆಫ್ ಸಕ್ಸಸ್ ಅಂಡ್ ಪ್ರಾಸ್ಪರಿಟಿ ಇನ್ ಯುವರ್ ಲೈಫ್. ಆಮೆನ್. ಸೊ ನಮ್ಮ ನಿರೀಕ್ಷೆ ಹೆಂಗೆ ಬೆಳೆಯಕ್ಕೆ ಸಾಧ್ಯ? ನಮ್ಮ ನಿರೀಕ್ಷೆಯ ಮೂಲ ದೇವರು. ನಮ್ಮ ನಿರೀಕ್ಷೆ ದೇವರ ಮೇಲೆ ಹೊರತು ಮನುಷ್ಯರ ಮೇಲಲ್ಲ. ನಾನು ಚಿಕ್ಕದ್ರಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟು ಹೊಂದ್ಕೊಳ್ತಾ ಹೋಗುವಾಗ ಅದೇ ನಂಬಿಕೆ ದೊಡ್ಡದ್ರಲ್ಲಿ ಕೂಡ ನಮ್ಮ ಜೀವಿತವನ್ನು ಕಾಯುತ್ತೆ. ಹಾಲೆಲೂಯ. ಎಲ್ಲ ಪದದಲ್ಲಿ ಅವ್ರಿಗೆ ಹೇಳಿ, ದೇವರ ಬಗ್ಗೆ ಚೆನ್ನಾಗಿ ಗೊತ್ತಿರೋನು ಯಾವುದನ್ನು ಬೇಕಾದರೂ ದೇವರಿಂದ ನಿರೀಕ್ಷೆ ಮಾಡ್ತಾನೆ. ಅವನಿಗೆ ಯಾವ ರೀತಿಯ ಭಯ ಇಲ್ಲ, ಸ್ವಲ್ಪ ಕೂಡ ಅನುಮಾನ ಸಂದೇಹ ಇಲ್ಲ. ಅವನಿಗೆ ದೇವರು ಯಾರಂತ ಚೆನ್ನಾಗಿ ಗೊತ್ತು. ಈ ಮ್ಯಾನ್ ಪಕ್ಕದವ್ರಿಗೆ ಹೇಳಿ, ನನ್ನ ನಿರೀಕ್ಷೆಯಲ್ಲಿ ಪ್ರಮೋಷನ್ ಸಿಕ್ಕಲಿ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ನನ್ನ ನಿರೀಕ್ಷೆಗೆ ಒಂದು ಪ್ರಮೋಷನ್ ಸಿಕ್ಕಲಿ. ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ಇಯರ್ ನನ್ನ ನಿರೀಕ್ಷೆ ಪರಿಶುದ್ಧಾತ್ಮನ ಬಲದಿಂದ ಏನಾಗ್ತಾ ಹೋಗಲಿ, ಒಂದೊಂದು ಸ್ಟೆಪ್ಪೇ ಜಾಸ್ತಿ ಆಗ್ತಾ ಹೋಗಲಿ. ಯಾಕೆಂದ್ರೆ ಬೈಬಲ್ ಹೇಳುತ್ತೆ, ನಂಬಿಕೆ ಕೂಡ ಪರಿಶುದ್ಧಾತ್ಮನ ವರಗಳಲ್ಲಿ ಒಂದು. ಆಮೆನ್. ಸೊ ಪರಿಶುದ್ಧಾತ್ಮನ ನಮ್ಮನ್ನು ಎನ್ಕರೇಜ್ ಮಾಡುವಾಗಲೇ, ಅದು ವರವಾಗಿ ನಮ್ಮಲ್ಲಿ ಬರುವಾಗಲೇ ನಾವು ಮನುಷ್ಯ ಸಹಜವಾದ ಕಾರ್ಯಗಳನ್ನು ಮೀರಿ ಯೇಸುವಲ್ಲಿ ನಂಬಿಕೆ ಇಡೋದಕ್ಕೆ ಸಾಧ್ಯ. ಆಮೆನ್. ನೆಕ್ಸ್ಟ್ ನಾವು ಓದೋಣ. 2 ಕೊರಿಂಥರು 12:9 ಮೊದಲನೇ ಒಂದು ಭಾಗವನ್ನು ಓದೋಣ. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹಾಲೆಲೂಯ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ದ ಗಾಡ್ ಆಫ್ ಆಲ್ ಸಫಿಷಿಯನ್ಸಿ. ಅಂದ್ರೆ ಅವರ ಮೇಲೆ ನಂಬಿಕೆ ಇಟ್ಟರೆ ಸಾಕು, ಅವರ ಕೃಪೆ ನಮಗೆ ಸಿಕ್ಕಿದ್ರೆ ಎಲ್ಲ ಸಿಕ್ಕಿದಾಗ. ಹೇಳಿ ಪಕ್ಕದಲ್ಲಿ, ನೀನು ಬೇರೆ ಏನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರ ಕೈಲಿ ಎಲ್ಲವೂ ಆಗುತ್ತೆ. ಅವ್ರ ಕೈಲಿ ಸಾಲ ತೀರ್ಸಕ್ಕಾಗುತ್ತೆ, ಅವ್ರ ಕೈಲಿ ನಿಮ್ಗೆ ಆ ಕಾಯಿಲೆ ಗುಣಪಡಿಸೋಕ್ಕಾಗುತ್ತೆ, ಅವ್ರ ಕೈಲಿ ನಿಮ್ಮ ಮನೆಯನ್ನು ಸರಿ ಮಾಡೋಕ್ಕಾಗುತ್ತೆ, ನಿಮ್ಮ ಕುಟುಂಬಸ್ಥರನ್ನ ಸರಿ ಮಾಡೋಕ್ಕಾಗುತ್ತೆ, ನಿಮಗೊಂದು ಕೆಲಸ ಕೊಡೋಕ್ಕಾಗುತ್ತೆ. ಎಂಥ ಕಾರ್ಯ ಆದರೂ ನಿನಗೆ ದೇವರಲ್ಲಿ ಅಸಾಧ್ಯವಾದದ್ದು ಯಾವುದಿಲ್ಲ. ಅಲ್ಲಿ ದೇವರು ವಾಕ್ಯ ಹೇಳುತ್ತೆ, ನೀವು ಏನೇ ಕಷ್ಟ ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ನೀವು ವಾಕ್ಯ ಕೇಳ್ತಾ ಇದ್ರು, ಒಂದೇ ಒಂದು ಉತ್ತರ ದೇವರು ಹೇಳ್ತಾರೆ, ನಿಮ್ಮೆಲ್ಲ ಪ್ರಶ್ನೆಗೂ ಅವ್ರು ಒಂದೇ ಒಂದು ಸಮಾಧಾನ, ನನ್ನ ಕೃಪೆ ನಿಮಗೆ ಸಾಕು. ಆಮೆನ್. ನೀನು ಏನು ಕೇಳ್ತಾ ಇದ್ರು ಸರಿ, ಆ ಕೃಪೆಯಲ್ಲೇ ನಿಮ್ಮ ಆಶೀರ್ವಾದ ಎಲ್ಲ ಇದೆ. ಅವರು ಕರುಣಿಸಿ ಕೃಪೆ ತೋರಿಸಿದ್ರ ಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸಾಧ್ಯ ಆಗಿ ಬದಲಾಗುತ್ತೆ. ಆ ವಾಕ್ಯ ಅಲ್ಲಿ ಹೇಳುತ್ತೆ, ನಿಮ್ಮ ಬಲಹೀನತೆಯಲ್ಲಿಯೇ ಆತನ ಬಲ ಪೂರ್ಣ ಸಾಧಕವಾಗುತ್ತದೆ. ಎಲ್ಲ ಪದಗಳವ್ರಿಗೆ ಹೇಳಿ, ನೀನು ಬಲಹೀನ ಆಗಿದೆಯಾ ಅಂತಾನೆ ದೇವರ ಕೃಪೆ ನಿನಗೆ ಬೇಕಾಗಿರೋದು. ನಿನ್ನ ಕೈಲಿ ಏನೋ ಸಾಧನೆ ಮಾಡೋಕ್ಕಾಗಿಲ್ಲ ಅಂತಾನೆ ದೇವರು ನಿನಗೆ ಸಹಾಯ ಮಾಡೋದು. ಆದರೆ ನೆನ್ಪಿಟ್ಕೊಳ್ಳಿ, ಅವರ ಕೃಪೆ ಇದ್ರೆ ಸಾಕು, ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಪಡ್ಕೋಬಹುದು. ಅವರ ಕೃಪೆ ಎಲ್ಲವನ್ನು ನಿಮ್ಮ ಜೀವನದಲ್ಲಿ ಪರಿಪೂರ್ಣಗೊಳಿಸುವುದಕ್ಕೆ ಶಕ್ತವಾಗಿದೆ. ಮೊದಲನೇದೇನು, ನಮ್ಮ ದೇವರು ನಿರೀಕ್ಷೆಯನ್ನು ಹುಟ್ಟಿಸಿ ಅದನ್ನು ಸಾಕಾರ ಪಡಿಸುವವರು, ಅವ್ರ ಮೇಲೆ ನಿರೀಕ್ಷೆ ಇಡುವವರು ನಾಚಿಕೆ ಕೆಡುವುದಿಲ್ಲ. ಎರಡನೇದು, ಅವ್ರ ಕೃಪೆ ಒಂದೇ ನಮಗೆ ಸಾಕು. ಆ ಕೃಪೆ ನಮ್ಮ ಜೀವನದ ಎಲ್ಲವನ್ನ ಪೂರೈಸುತ್ತೆ. ಅದರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ. ಎಲ್ಲ ಚೆನ್ನಾಗಿದೆ, ಅವ್ರ ಕೃಪೆಯೇ ನನಗೆ ಸಾಕು.
ನೆಕ್ಸ್ಟ್ ನಾವು ದೇವರ ವಾಕ್ಯವನ್ನು ನೋಡೋಣ. ಮೂರನೇದಾಗಿ ದೇವರು ನಮ್ಗೆಲ್ಲದರಲ್ಲೂ ನಂಬಿಗಸ್ತರಾಗಿದ್ದಾರೆ. ಅವರು ಎಲ್ಲದರಲ್ಲೂ ಗ್ಯಾರಂಟಿಯನ್ನು ನಮಗೆ ಕೊಡ್ತಾರೆ. ಹೇಳಿ, ಎವ್ರಿ ವರ್ಡ್ ಆಫ್ ಗಾಡ್ ಇಸ್ ಎ ಗ್ಯಾರಂಟಿಡ್ ವರ್ಡ್. ಓದುವ ದೇವರ ವಾಕ್ಯ ಏನಂತ ಎಲ್ಲ ಅರಣ್ಯಕಾಂಡ 23:19 ನಾವು ಓದೋಣ. ದೇವರು ಮನುಷ್ಯರಂತೆ ಎರಡು ಮಾತಿನವನಲ್ಲ. ಎಲ್ಲ ಪಕ್ಕದವ್ರಿಗೆ ಹೇಳಿ, ನೀನು ಯಾವುದೇ ಕಾರಣಕ್ಕೂ ದೇವರ ಮೇಲೆ ಅನುಮಾನ ಬೀಳಕ್ಕೆ ಚಾನ್ಸ್ ಇಲ್ಲ. ಅಯ್ಯೋ ಅವಾಗ ಹೇಳಿದ್ರು, ಈಗ ಏನ್ ಮಾಡ್ತಾರೋ ಏನೋ, ಇದು ಹೋದ ವರ್ಷ ಹೇಳಿದ್ದು ಈ ವರ್ಷಕ್ಕೆ ಏನಾಗುತ್ತೋ ಏನೋ, ಈ ವರ್ಷ ಹೇಳಿದರೆ ಇದು ನಮ್ಮ ಮಕ್ಕಳಿಗೂ ಅನ್ವಯಿಸುತ್ತೋ ಇಲ್ವೋ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಅವ್ರು ನೆನ್ನೆ ಇದ್ದ ಹಾಗೆ ಇವತ್ತಿದ್ದಾಗೆ ನಿರಂತರವೂ ಇರ್ತಾರೆ. ಅವರು ಬದಲಾಗದ ದೇವರು. ಅವ್ರ ಮಾತನ್ನು ಬದಲಾಯಿಸಲ್ಲ, ಮನಸ್ಸನ್ನು ಬದಲಾಯಿಸಲ್ಲ, ಅವ್ರ ಶಕ್ತಿ ಕುಗ್ಗೋಗಲ್ಲ, ಅವ್ರಿಗೆ ವಯಸ್ಸಾಗಲ್ಲ, ಅವ್ರು ರಿಟೈರ್ಡ್ ಆಗಲ್ಲ, ಅವರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಅವ್ರು ಆಶೀರ್ವದಿಸ್ತಿರೋ ಮೇಲೆ ಆಶೀರ್ವದಿಸ್ತಾರೆ. ಅವ್ರು ಆಶೀರ್ವದಿಸಿದ್ರೆ ನಿಮ್ಮ 1000 ತಲೆಮಾರುಗಳು ಆಶೀರ್ವದಿಸಲ್ಪಡುತ್ತೆ. ಪಕ್ಕದವ್ರಿಗೆ ಹೇಳಿ, ನೀನು ಯಾವ್ದಾರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಷ್ಟು ದಿನಕ್ಕೆ ಮುಚ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೀನು ಎಲ್ಲರೂ ಹೋಗಿ ಯಾರನ್ನ ನಂಬಿದ್ರೆ ಅವ್ರು ಯಾವಾಗ ಸತ್ತು ಹೋಗ್ತಾರೋ ಗೊತ್ತಿಲ್ಲ. ನಮ್ಮ ನಂಬಿಕೆ ಗ್ಯಾರಂಟಿಯಾಗಿ ಪ್ರೂಫ್ ಬರ್ಕೊಡಕ್ಕಿರೋ ಒಂದೇ ಒಂದು ಆಧಾರದ ಕೈ ಯೇಸುವಿನ ಕೈ ಮಾತ್ರ. ಅವರಿಗೆ ಸಾವಿಲ್ಲ, ಅವರಿಗೆ ನೋವಿಲ್ಲ, ಅವ್ರನ್ನ ಯಾರು ಸೃಷ್ಟಿಸಿಲ್ಲ, ಅವ್ರನ್ನ ಯಾರು ಅಂತ್ಯಗೊಳಿಸೋದಕ್ಕಾಗಲ್ಲ. ಅವರ ಆಲ್ಫಾ, ಅವರ ಒಮೇಗಾ, ಅವರು ಜೀವನ ಕೊಟ್ಟಿರುವವರು, ಜೀವಂತವಾಗಿ ನಮಗಾಗಿ ಎದ್ದಿರುವವರು, ಅವರು ಮತ್ತೆ ಬರುವವರು, ಅವರು ಸದಾ ಇರುವವರು, ಅವರು ನಿತ್ಯವಾದ ತಂದೆ, ಅವರು ಎಂದೆಂದಿಗೂ ವಾಸಿಸುವ ಜೀವವುಳ್ಳ ದೇವರಾಗಿ ನಮಗೆ ಗ್ಯಾರಂಟಿಯಾಗಿ ನಿಂತಿದ್ದಾರೆ. ಹಾಲೆಲೂಯಾ. ಇಲ್ಲಿ ವಾಕ್ಯ ಇದ್ದಾರೆ. ಎಲ್ಲ ಪದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಮನುಷ್ಯನು ದೇವರನ್ನು ಒಂದು ಮಾಡಿ ಯಾವತ್ತು ನೋಡೋದಕ್ಕೆ ನೀವು ಸಾಧ್ಯ ಇಲ್ಲ. ಮನುಷ್ಯನಿಗೂ ದೇವರಿಗೂ ಸಂಬಂಧವೇ ಇಲ್ಲ. ಅದಕ್ಕೆ ದೇವರು ಸ್ಪಷ್ಟವಾಗಿ ವಾಕ್ಯ ಹೇಳ್ತಾ ಇದ್ದಾರೆ, ದೇವರು ಮನುಷ್ಯನ ಹಾಗೆ ಎರಡು ಮಾತಿನವನು ಅಲ್ಲ. ದೇವರು ಯಾವತ್ತೂ ಕೊಟ್ಟಿರೋ ಮಾತನ್ನ ತಪ್ಪೋದೇ ಇಲ್ಲ. ಹೋದವ್ರಿಗೆ ಹೇಳಿ, ಒಂದ್ಸರಿ ದೇವರು ನಿನ್ನ ಆಶೀರ್ವದಿಸ್ತೀನಿ ಅಂದ್ರೆ ಆಶೀರ್ವದಿಸ್ತಾರೆ. ನೀವು ಉದ್ಧಾರ ಆಗಲ್ಲ ಅಂದ್ರೆ ಆಗಲ್ಲ, ಉದ್ಧಾರ ಆಗ್ತಿರ ಅಂದ್ರೆ ಆಗ್ತೀರ. ಅವರ ಬಾಯಲ್ಲಿ ಮಾತು ಬಂದ ಮೇಲೆ ಆ ಕೆಲಸ ಮುಗಿಸ್ತೀರ, ಅದು ವಾಪಸ್ ಹೋಗಿ ಯಾವ ಇತಿಹಾಸ ಇಲ್ಲ. ಏನಿದೆ ವಾಕ್ಯ ನಾವು ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಆಮೇಲೆ ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ನಿನ್ಗೆ ಏನಾದ್ರು ದೇವ್ರ ಮೇಲೆ ಡೌಟ್ ಇದೆಯಾ? ಅಯ್ಯೋ ಹೇಳೋದೇನೋ ಚೆನ್ನಾಗಿತ್ತು, ಕೂತ್ಕೊಂಡು 1 hour ಮೆಸೇಜ್ ಕೇಳ್ತಾ ಇದ್ದೀನಿ, ಆದರೆ ನನ್ನ ಪರಿಸ್ಥಿತಿಗಳನ್ನ ನೋಡಿದ್ರೆ, ಅಯ್ಯೋ ಇದುವರೆಗೂ ನನಗೆ ಮೋಸ ಮಾಡಿರೋರನ್ನ ನೋಡ್ಕೊಂಡ್ರೆ, ಅಯ್ಯೋ ನೀನು ಏನು ಭಯ ಪಡಬೇಡ, ನಾನು ಇದೀನಿ ಅಂತ ಹೇಳಿದವರೆಲ್ಲ ಕಣ್ಣಿಗೆ ಕಾಣಿಸ್ತೀರ ಹೋಗಿರೋದನ್ನ ನೋಡ್ಬಿಟ್ರೆ ನನಗೆ ದೇವ್ರ ಮೇಲೆ ಕೂಡ ನಂಬಿಕೆ ಬರ್ತಾ ಇಲ್ಲ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಮನುಷ್ಯ ಬೇರೆ ದೇವರು ಬೇರೆ. ಮನುಷ್ಯನಿಗೆ ಅಸಾಧ್ಯದಲ್ಲ, ದೇವರಿಗೆ ಸಾಧ್ಯ. ಮನುಷ್ಯ ದೇವರನ್ನ ಸೃಷ್ಟಿ ಮಾಡಿಲ್ಲ, ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದಾರೆ. ಅವರು ನಂಬಿಗಸ್ತರಾದ ದೇವರು. ಹಾಲೆಲೂಯಾ. ಅಲ್ಲಿ ದೇವರು ವಾಕ್ಯ ಹೇಳಿದ್ದಾರೆ ಸ್ಪಷ್ಟವಾಗಿ, ಎಲ್ಲ ಹೇಳಿ ಚೆನ್ನಾಗಿ. ಅವರು ಮನುಷ್ಯರ ತರ ಅಂದ್ರೆ ಯಾರ ತರ ಗೊತ್ತಾ? ನಿಮ್ ತರ ನಮ್ಮ ತರ ಅವ್ರ ಮಾತು ಬದಲಾಯಿಸಲ್ಲ, ಅವ್ರ ಮನಸ್ಸನ್ನು ಬದಲಾಯಿಸಲ್ಲ. ಅವ್ರು ಯಾವತ್ತೂ ಮಾತು ಕೊಟ್ಟು ತಪ್ಪಿಸ್ಕೊಳ್ಳಲ್ಲ. ಮಾತು ಕೊಟ್ಟಿದ್ದರ ಮೇಲೆ ಮಾಡಲ್ವಾ? ಅವ್ರು ಒಂದು ಸತಿ ನಿಮ್ಮನ್ನ ಕರೆದ ಮೇಲೆ ಕೊನೆವರೆಗೂ ನಡೆಸ್ತಾರೆ. ಓದುವ ವಾಕ್ಯ ಮುಂದೆ. ಆತನು ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು. ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು. ಹೇಳಿ ಚೆನ್ನಾಗಿ. ಆಶೀರ್ವದಿಸಬೇಕಂತ ದೇವರು ನನ್ನ ಜೀವಿತನ ತೀರ್ಮಾನ ಮಾಡಿ ಆರಿಸ್ಕೊಂಡ್ಮೇಲೆ ಅವ್ರ ಕೈನ ಹಿಂದಕ್ಕೆ ತೆಗಿಯಕ್ಕಾಗಲಿ, ಅವ್ರಿಗೆ ಹೇಳ್ಕೊಟ್ಟು ಅವ್ರ ಮನಸ್ಸನ್ನ ಚೇಂಜ್ ಮಾಡೋಕ್ಕಾಗಲಿ, ಪ್ರೇಯರ್ ಮಾಡಿ ಡಿಸ್ಟರ್ಬ್ ಮಾಡೋಕ್ಕಾಗಲಿ ಸಾಧ್ಯನೇ ಇಲ್ಲ. ತುಂಬ ಜನ ಹೇಳ್ತಾರೆ, ಯಾರೋ ನನ್ನ ವಿರುದ್ಧವಾಗಿ ಪ್ರೇಯರ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ, ಅದಕ್ಕೆ ನನ್ನ ಆಶೀರ್ವಾದ ನಿಂತೋಗಿದೆ. ಅವ್ರಿಗೆ ಹೇಳಿ, ದೇವರು ನೀನಲ್ಲ ಹೇಳಿದವ್ರ ಮಾತೆಲ್ಲ ಕೇಳಕ್ಕೆ. ಅವರು ದೇವರು, ಅವ್ರು ಯಾರ ಮಾತನೋ ಕೇಳಲ್ಲ. ಅವ್ರು ಯಾರನ್ನ ಆಶೀರ್ವದಿಸ್ಬೇಕಂದ್ಮೇಲೆ ಅವ್ರು ಆಶೀರ್ವದಿಸ್ತಾರೆ. ಅವ್ರು ಯಾರ ಮಾತಿಗೂ ಅವ್ರ ಮನಸ್ಸನ್ನ ಬದಲಾಯಿಸ್ಕೊಳ್ಳಲ್ಲ, ಅವ್ರ ಮಾತಿಗೆ ತಪ್ಪಲ್ಲ, ಯಾರ ಕೈಲಿ ಅವ್ರನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪದರೊಳಗೆ ಈ ವರ್ಷ ನಮ್ಮನ್ನ ಹೇರಳವಾಗಿ ಆಶೀರ್ವದಿಸಿರಿ ಅಂತ ದೇವರು ಮಾತು ಕೊಟ್ಟಿದ್ದಾರೆ. ಅವರ ಹಾಗೆ ಆಶೀರ್ವದಿಸ್ತಾರೆ. ಅವ್ರು ನಮ್ಮನ್ನ ಹೇರಳವಾಗಿ ಆಶೀರ್ವದಿಸೋದಕ್ಕೆ ಅವರ ಮಾತೇ ನಮಗೆ ಗ್ಯಾರಂಟಿ. ಹಾಲೆಲೂಯಾ. ಆನಂತರ ಎಲ್ಲ ಧರ್ಮೋಪದೇಶ ಕಾಂಡ 32:4 ಓದಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು. ಎಲ್ಲಪ್ಪ ಅವರಿಗೆ ದೇವರು ಯಾವತ್ತೂ ವಂಚನೆ ಮಾಡಿಲ್ಲ. ಅವ್ರಿಗೆ ಆ ಪದನೇ ಪರಿಚಯ ಇಲ್ಲ. ಅವ್ರು ಯಾರನ್ನು ಯಾವತ್ತು ನಂಬಿಸಿ ಮೋಸ ಮಾಡಲ್ಲ. ಯಾವತ್ತು ಅವ್ರು ಯಾರಿಗೂ ಸುಳ್ಳು ಹೇಳಲ್ಲ.
ಯಾವತ್ತು ಯಾರನ್ನು ವಂಚಿಸಲ್ಲ. ಅವರು ನಂಬಿಗಸ್ತರಾದ ದೇವರು. ಎಲ್ಲ ಬಾಯಕರದಲ್ಲಿ ದೇವರನ್ನ ನಂಬಿ ನನ್ನ ನಾಚಿಕೆಯನ್ನು ಕೆಡಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತಿಗೂ ದೇವರು ನಂಬಿರೋ ನನ್ನ ಜೀವನ ವ್ಯರ್ಥವಾಗಿ ಹೋಗೋದೇ ಇಲ್ಲ. ನೀವು ಎಷ್ಟು ವರ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇದ್ರು ಸರಿ, ಎಷ್ಟು ಪ್ರಾಬ್ಲಮ್ ನಿಮ್ಮ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತಾ ಇದ್ರು ಸರಿ, ನಿಮ್ಮ ವಿರುದ್ಧವಾಗಿರೋ ಎಷ್ಟು ಬಲವಾಗಿದ್ರು ಸರಿ, ಯಾವ ಇಕ್ಕಟ್ಟಲ್ಲಿ ನೀವು ಸಿಕ್ಕಾಕೊಂಡಿದ್ರು ಸರಿ, ದೇವರು ನಂಬಿಗಸ್ತರು, ಅವರು ಸರ್ವಶಕ್ತರು. ಅವರು ಎಲ್ಲ ನಿರೀಕ್ಷೆ ಇರೋರಿಗೆ ಸರ್ವಶಕ್ತರಾಗಿ ಕಾರ್ಯ ಮಾಡುವ ಸರ್ವೋನ್ನತ ದೇವರು. ಅವರು ಯಾರ ಮಾತನ್ನು ಕೇಳಲ್ಲ, ಅವ್ರ ಮಾತನ್ನು ಬದಲಾಯಿಸಲ್ಲ, ಮನಸ್ಸನ್ನು ಬದಲಾಯಿಸಲ್ಲ. ಅವರು ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಲ್ಲ. ಅವರು ವಂಚಕರಲ್ಲ, ಮೋಸಗಾರರಲ್ಲ, ಅವರು ಮನುಷ್ಯರಲ್ಲ, ಅವರು ಜೀವವುಳ್ಳ ದೇವರು. ಹಾಲೆಲ್ಲೂಯ್ಯ. ಹಾಗೆ ಓದುವ, ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ. ಅವ್ರು ಮಾಡೋ ಕಾರ್ಯದಲ್ಲಿ ಒಂಚೂರು ಕುಂದಿಲ್ಲ. ಆಮೇಲೆ ಆತನು ನಡೆಸುವುದೆಲ್ಲ ನ್ಯಾಯ. ಅವ್ರು ಮಾಡೋದೆಲ್ಲ ನ್ಯಾಯ. ಅವರೊಬ್ಬರಿಗೂ ಯಾವ ಕಾರಣಕ್ಕೂ ಅನ್ಯಾಯ ಮಾಡಲ್ಲ. ನನಗೊಂಥರ, ನಿಮಗೊಂಥರ, ಇನ್ನೊಬ್ರಿಗೊಂಥರ ಅವ್ರು ಯಾವುದೇ ಕಾರಣಕ್ಕೂ ಮಾಡಲ್ಲ. ಅವರು ನ್ಯಾಯ ಮಾಡುವ ದೇವರು. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು. ನಿರ್ವಂಚಕನಾದ ನಂಬಿಗಸ್ತ ದೇವರು. ನೀತಿಯುಳ್ಳವನು ಯಥಾರ್ಥನೂ ಆಗಿದ್ದಾನೆ. ಎಲ್ಲ ಪದರಲ್ಲಿ ಅವರು ನೀತಿಯುಳ್ಳ ದೇವರು, ಯಥಾರ್ಥವಾಗಿದೆ ದೇವರು. ಅವ್ರು ಏನಾದ್ರು ಮಾಡಿದ್ರೆ ತುಂಬಾ ಯಥಾರ್ಥವಾಗಿ ಮಾಡ್ತಾರೆ. ನಿಮ್ಮ ಜೀವಿತವನ್ನು ಆಶೀರ್ವದಿಸಿದ್ರೆ ಅದು ಯಥಾರ್ಥವಾಗಿರುತ್ತೆ. ಆಮೇಲೆ ಆದರೆ ಅವರು ದ್ರೋಹಿಗಳೇ, ಮಕ್ಕಳಲ್ಲ, ಇದು ಅವರ ದೋಷವು. ನಮ್ಗೆ ಅದು ಬೇಡ. ಇವಾಗ ಎಲ್ಲ ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ಹತ್ರ ಹೇಳೋಣ. ನಾವು ಕೈ ಇಟ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದ್ರು, ನಿಮ್ಮ ವಿರುದ್ಧವಾಗಿ ಎಷ್ಟು ಜನ ಇದ್ರು, ನಿಮಗೆ ನಿಮ್ಮ ದೇವರು ಯಾರಂತ ಗೊತ್ತಿದ್ರೆ ನಿಮ್ಮ ತಂದೆಗೆ ಮುಂದೆ ಅಪಾಯನ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರು ನಿಮ್ಮನ್ನು ರಕ್ಷಿಸಿ ಬಂದ ಮೇಲೆ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಆಶೀರ್ವದಿಸ್ತೀನಿ ಅಂತ ಹೇಳಿದ ಮೇಲೆ ನಿಮ್ಮನ್ನು ಯಾರು ಶಪಿಸೋಕ್ಕೆ ಸಾಧ್ಯ ಇಲ್ಲ. ಅವರೇ ನಮ್ಮ ಪಕ್ಷದಲ್ಲಿ, ದೇವರು ನಮ್ಮ ಪಕ್ಷದಾಗಿದ್ದಾರೆ ಅಂತ ಹೇಳಿದ ಮೇಲೆ ನಮ್ಗೆ ಯಾವ ಎದುರಾಳಿ ಇಲ್ಲ. ಮನುಷ್ಯರು ನಮ್ಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಣ್ಗಳನ್ನು ಮುಚ್ಚಲ್ಲ. ಎಷ್ಟು ಒಳ್ಳೆ ದೇವರನ್ನ ನಾವು ಸೇವಿಸ್ತಾ ಇದ್ದೀವಿ. ಏಸಪ್ಪ, ನಿಮ್ಮ ಬಗ್ಗೆ ನಾವಿನ್ನೂ ತಿಳ್ಕೋಬೇಕು. ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟವನು ನಾಚಿಕೆಗೆಟ್ಟು ಹೋಗೋದೇ ಇಲ್ಲ, ಆಶಾಭಂಗ ಪಡೋದೇ ಇಲ್ಲ. ಎಲ್ಲವೂ ನಿನ್ನ ಕೃಪೆಯಿಂದ ನಮಗೆ ಸಿಕ್ಕಕ್ಕೆ ಸಾಧ್ಯ. ನೀವು ಪರಿಪೂರ್ಣತೆ ಉಳ್ಳ ದೇವರು, ಸಂಪೂರ್ಣನಾದವರು. ಎಲ್ಲ ಆಶೀರ್ವಾದ ನಿಮ್ಮೊಳಗೆ ಇದೆ. ಅದನ್ನು ನೀವು ನಮಗೆ ಹೇರಳವಾಗಿ ಕೊಡ್ತೀರಾ. ಯಾವ ರೀತಿಯ ಸಮಸ್ಯೆ ಎದುರು ನೋಡ್ತಾ ಇದ್ರು ಸರಿ, ನಿಮ್ಮಿಂದ ಪೂರೈಸಕ್ಕಾಗುತ್ತೆ, ಬಿಡುಗಡೆ ಕೊಡೋಕ್ಕಾಗುತ್ತೆ, ಎಂಥ ಕಾಯಿಲೆ ಇದ್ರೂ ಗುಣಪಡಿಸೋಕ್ಕಾಗುತ್ತೆ. ಅದೇ ರೀತಿಯಲ್ಲಿ ಒಂದು ಸಾರಿ ನೀವು ಮಾತು ಕೊಟ್ಟ ಮೇಲೆ ಮನಸ್ಸು ಬದಲಾಯಿಸಲ್ಲ. ನೀವು ಮನುಷ್ಯರಲ್ಲ, ದೇವರು. ಯಾವತ್ತು ನೀವು ಮಾತನ್ನು ಮನಸ್ಸನ್ನು ಬದಲಾಯಿಸೋದೇ ಇಲ್ಲ. ಯಾರು ಹೇಳಿಕೊಟ್ಟು ನಿಮ್ಮ ಮನಸ್ಸನ್ನು ಕೆಡಿಸುವುದಕ್ಕಾಗಲಿ, ಯಾರು ನೀವು ಆಶೀರ್ವಾದ ಮಾಡಬೇಕಂದ್ಮೇಲೆ ಅದನ್ನು ತಡೆಯೋಕ್ಕಾಗಲಿ, ಯಾವ ಮಾಟ ಮಂತ್ರಕ್ಕೆ, ಯಾವ ಜನಗಳಿಗೆ, ಯಾವ ಕ್ಷೇತ್ರಗಳಿಗೆ, ಯಾವ ರೀತಿಯ ಕಾರ್ಯಗಳಿಗೂ ಶಕ್ತಿ ಇಲ್ಲ. ನೀವು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀರಾ, ಹೇರಳವಾಗಿ ನಮ್ಮನ್ನು ಆಶೀರ್ವದಿಸ್ತೀನಿ ಅಂತ ವಾಗ್ದಾನ ಮಾಡಿದ್ದೀರಾ. ನೀವು ಹಾಗೆ ಮಾಡ್ತೀರಾ ಸ್ವಾಮಿ. ವಾಕ್ಯ ಕೇಳ್ತಾ ಇರೋರಲ್ಲಿ ಈ ವಾಕ್ಯ ಇನ್ನು ಪರಿಪೂರ್ಣವಾಗಿ ನಿನ್ನ ಮೇಲೆ ನಂಬಿಕೆಯನ್ನು ಹೆಚ್ಚಿಸಲಿ. ನಿರೀಕ್ಷೆಯಲ್ಲಿ ಒಬ್ಬೊಬ್ಬರು ನೆಕ್ಸ್ಟ್ ಲೆವೆಲ್ಗೆ ಪ್ರಮೋಟ್ ಆಗಲಿ. ಒಬ್ಬೊಬ್ಬರಿಗೊಂದು ಸ್ಪೆಷಲ್ ಪ್ರಮೋಷನ್ ಸಿಗಲಿ. ಚಿಕ್ಕ ಕಾರ್ಯಗಳಿಂದ ಹಿಡಿದು ಮುಂದೆ ಇನ್ನು ದೊಡ್ಡ ದೊಡ್ಡ ಕಾರ್ಯಗಳಿಗೆ ಸಭೆ ನಿನ್ನ ನಂಬಿಕೆಯನ್ನು ಉಂಟು ನಿರೀಕ್ಷೆಯಲ್ಲಿ ಬೆಳೆದು ಪರಿಶುದ್ಧಾತ್ಮನಿಂದ ಬಲಪಡಿಸಿಕೊಂಡವರಾಗಿ, ನಿನ್ನ ಬಲಗೂಡಿದವರಾಗಿ, ಯೇಸುವಿನ ನಾಮದಲ್ಲಿ ದೊಡ್ಡ ದೊಡ್ಡ ಅಪ್ರಮೇಯ ಮಹಾಕಾರ್ಯಗಳನ್ನು ನಿನ್ನ ಮೇಲಿನ ನಿರೀಕ್ಷೆಯಿಂದ ನಾವು ಹೊಂದಿ ನಿನಗೆ ಸಾಕ್ಷಿಗಳಾಗಿ ಬೆಳೆಯುವಂತೆ ಆಶೀರ್ವದಿಸಿ. ವಾಕ್ಯ ಕೇಳ್ತಾ ಇರೋರ ಜೀವನದಲ್ಲಿ ವಾಕ್ಯ ಒಂದು ಅದ್ಭುತವನ್ನು ಈಗಲೇ ಬಿಡುಗಡೆ ಮಾಡಲಿ. ಎಲ್ಲ ವಾತಾವರಣಗಳನ್ನು ಮೀರಿ ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು ದೊಡ್ಡದಾದ ಕಾರ್ಯವನ್ನು ಮಾಡುವ ಜೀವವುಳ್ಳ ದೇವರ ದಯೆ ಕೃಪೆಯನ್ನು ಕಾಣುವಂತೆ ಒಂದು ಅದ್ಭುತವನ್ನು ಪಡೆದುಕೊಳ್ಳಿ. ಎಲ್ಲ ಘನವು ಮಹಿಮೆಯು ನಿಮಗೆ ಸಲ್ಲಿಸ್ತೀವಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ತಂದೆ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಬೆಳೀರಿ. ಪರಿಶುದ್ಧಾತ್ಮರನ್ನು ಕೇಳಿ. ನಿಮ್ಮ ದೇವರು ಯಾರು ಎಂಥವರು ಅನ್ನೋದನ್ನು ನಂಬಿಕೆಯಿಂದ ನೀವು ಅನುಭವದಲ್ಲಿ ರುಚಿ ನೋಡಿ. ಅವರು ಒಳ್ಳೆಯವರು, ನಂಬಿಗಸ್ತರು, ಮಾತು ಕೊಟ್ಟು ತಪ್ಪುವುದೇ ಇಲ್ಲ. ಅವ್ರ ಕೈ ಆಶೀರ್ವದಿಸೋಕ್ಕೆ ಮುಂದೆ ಬಂದ ಮೇಲೆ ಹಿಂದೆ ಹೋಗೋದೇ ಇಲ್ಲ. ಅವರು ಒಳ್ಳೆಯವರಾಗಿದ್ದಾರೆ. ಹಾಲೆಲ್ಲೂಯ್ಯ. ಎಲ್ಲ ಪದದವರು ನೋಡಲಿ, ನನ್ನ ದೇವರು ನನಗೆ ನಂಬಿಗಸ್ತರಾಗಿದ್ದಾರೆ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸಭೆಗಳಿಗೆ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್. ಆಮೆನ್. ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಬರುವಿಕೆವರೆಗೂ ನಮ್ಮೆಲ್ಲರ ಸಂಗಡ ಶಾಶ್ವತವಾಗಿರಲಿ. ದೇವರೊಬ್ಬೊಬ್ಬರನ್ನು ಹೇರಳವಾಗಿ ಆಶೀರ್ವದಿಸಲಿ. ನಂಬಿಗಸ್ತನಾದ ದೇವರ ಮೇಲೆ ನಿರೀಕ್ಷೆ ಇಟ್ಟಿರುವವರೆಲ್ಲ ದೊಡ್ಡ ಸಾಕ್ಷಿಗಳಾಗಿ ದೇವರನ್ನು ಘನಪಡಿಸಲಿ. May God bless you richly and let you come back with a greater testimony for the glory of God. God bless you.